ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಏನ್ ಸಮಾಚಾರಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕೃಷ್ಣಾ ಮೇಲ್ದಂಡೆ ಯೋಜನೆಗಾಗಿ ಬಾಗಲಕೋಟೆಯಲ್ಲಿ ಮುಂದುವರೆದ ಸಂತ್ರಸ್ತರ ಹೋರಾಟ. ಉತ್ತರ ಕರ್ನಾಟಕ ಅಂದ್ರೆ ಎಲ್ಲಾ ಸರ್ಕಾರಗಳಿಂದಲೂ ನಿರ್ಲಕ್ಷ್ಯ. ಇದು ಮುಂದುವರೆದರೆ ಪ್ರತ್ಯೇಕ ಉತ್ತರ ಕರ್ನಾಟಕಕ್ಕೆ ನಮ್ಮ ಬೆಂಬಲವಿದೆ ಅಂತ ಸರ್ಕಾರದ ವಿರುದ್ಧ ಶಾಸಕ ಸಿದ್ದು ಸವದಿ ಕಿಡಿ. ಚಂದ್ರಶೇಖರನಾಥ ಸ್ವಾಮೀಜಿ ಮೇಲೆ ದಾಖಲಿಸಿರುವ ಎಫ್ಐಆರ್ ಹಿಂಪಡೆಯಬೇಕು. ಚಿಕ್ಕಮಗಳೂರಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆ ಸರ್ಕಾರದ ವಿರುದ್ಧ ಆಕ್ರೋಶ. ಇಲ್ಲದಿದ್ದರೆ ರಾಜ್ಯವ್ಯಾಪಿ ಹಿಂದೂ ಪರ ಸಂಘಟನೆಗಳಿಂದ ಬೃಹತ್ ಹೋರಾಟದ ಎಚ್ಚರಿಕೆ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಚಿತ್ರದುರ್ಗದ ಕ್ಯಾದಿಗೆರೆ ಗ್ರಾಮಕ್ಕೆ ಬಂತು ಬಸ್. ಸಾರಿಗೆ ವ್ಯವಸ್ಥೆ ಕಲ್ಪಿಸಿದ ಕೆಎಸ್ಆರ್ಟಿಸಿ ಅಧಿಕಾರಿಗಳು. ಗ್ರಾಮಸ್ಥರು ಮಕ್ಕಳು ಬಸ್ಗೆ ಪೂಜೆ ಮಾಡಿ ಸಂಭ್ರಮ. ಹಾಸನದ ಬೇಲೂರಿನ ಕೊತ್ತನಹಳ್ಳಿ ಗ್ರಾಮದ ಬಳಿ 30ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಪ್ರತ್ಯಕ್ಷ. ಕಾಫಿ ತೋಟದಿಂದ ರಸ್ತೆ ದಾಟಿ ಕಾಡಿನೊಳಗೆ ನುಗ್ಗಿದ ಗಜಪಡೆ. ಮರಿಗಳೇ ಹೆಚ್ಚಾಗಿರುವ ಕಾಡಾನೆಗಳನ್ನು ನೋಡಲು ಮುಗಿಬಿದ್ದ ಜನ. ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಭರ್ಜರಿ ಟೋಲ್ ಸಂಗ್ರಹ. ಮೊದಲ ವರ್ಷದಲ್ಲೇ 438 ಕೋಟಿ ರೂಪಾಯಿ ಶುಲ್ಕ ಸಂಗ್ರಹ. 18 ತಿಂಗಳಲ್ಲೇ ಎಕ್ಸ್ಪ್ರೆಸ್ ವೇನಿಂದ ಭರ್ಜರಿ ಟೋಲ್ ವಸೂಲಿ. ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ಹಲ್ಲೆ ಖಂಡಿಸಿ ಮಡಿಕೇರಿಯಲ್ಲಿ ಬೃಹತ್ ಪ್ರತಿಭಟನೆ. ಚೌಡೇಶ್ವರಿ ದೇವಾಲಯದಿಂದ ಗಾಂಧಿ ಮೈದಾನವರೆಗೆ ಮೆರವಣಿಗೆ. ಹಲವು ಅಂಗಡಿಗಳನ್ನು ಬಂದ್ ಮಾಡಿ ಹಿಂದೂಗಳಿಂದ ಪ್ರತಿಭಟನೆಗೆ ಬೆಂಬಲ. ಮಂಡ್ಯದ ನೂತನ ಅಪರ ಜಿಲ್ಲಾಧಿಕಾರಿಯಾಗಿ ಬಿಸಿ ಶಿವಾನಂದ ಮೂರ್ತಿ ನೇಮಕ. ಈ ಹಿಂದಿನ ಡಾಕ್ಟರ್ ಎಚ್ಎಲ್ ನಾಗರಾಜು ಸನ್ಯಾಸತ್ವ ಸ್ವೀಕರಿಸಲು ನಿರ್ಧಾರ. ನಾಗರಾಜು ಜಾಗಕ್ಕೆ ಬಿಸಿ ಶಿವಾನಂದ ಮೂರ್ತಿ ನೇಮಕ. ಎಡಬಿಡದೆ ಸುರಿದ ಮಳೆಗೆ ಮೈಸೂರಿನ ದೊಡ್ಡ ಕವಲಂದೆ ಗ್ರಾಮದಲ್ಲಿ ಮನೆ ಗೋಡೆ ಕುಸಿತ. ಮೋಸಿನ ಬಾನು ಎನ್ನುವರಿಗೆ ಸೇರಿದ ಮಣ್ಣಿನ ಮನೆಯ ಮೇಲ್ಛಾವಣಿ ಹಾಗೂ ಗೋಡೆ ದರಶಾಹಿ. ಮನೆಯಲ್ಲಿದ್ದ ದವಸ ಧಾನ್ಯ ಉಪಕರಣಗಳು ಸೇರಿ ಮನೆ ವಸ್ತುಗಳಿಗೆ ಹಾನಿ. ಉತ್ತರ ಪ್ರದೇಶದಲ್ಲಿ ಸಿಬಿಐ ಅಧಿಕಾರಿಗಳಂತೆ ಪೋಸ್ ಕೊಟ್ಟು ಮಾಡೆಲ್ಗೆ ನಾಮ. ಮಾನವ ಹಾಗೂ ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಆರೋಪಿಸಿ ಬ್ಲ್ಯಾಕ್ಮೇಲ್. ಶಿವಾಂಕಿತ ದೀಕ್ಷಿತ್ರನ್ನು ಡಿಜಿಟಲ್ ಅರೆಸ್ಟ್ ಮಾಡಿ 90,000 ಹಣ ಎಸ್ಕೇಪ್. ರಾಹುಲ್ ಗಾಂಧಿ ಅತಿ ದೊಡ್ಡ ದೇಶದ್ರೋಹಿ. ಲೋಕಸಭೆಯ ವಿಪಕ್ಷ ನಾಯಕನನ್ನ ದೇಶದ್ರೋಹಿ ಎನ್ನಲು ನನಗೆ ಹಿಂಜರಿಕೆ ಇಲ್ಲ. ದೆಹಲಿಯಲ್ಲಿ ಬಿಜೆಪಿ ನಾಯಕ ಸಂಬಿತ್ ಪಾತ್ರ ವಾಗ್ದಾಳಿ. ವಿವಾದಿತ ವಕ್ಫ್ ಆಸ್ತಿಗಳ ಮಾಹಿತಿ ನೀಡಿ. ವಕ್ಫ್ ಮಸೂದೆ ತಿದ್ದುಪಡಿಗೆ ರಚಿಸಿದ ಸಂಸದೀಯ ಸಮಿತಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಮನವಿ. ಎಲ್ಲ ರಾಜ್ಯಗಳಿಗೆ ಕೋರಿಕೆ ಸಲ್ಲಿಸಿರುವ ಪಾಲ್. ದೆಹಲಿ ವಾಯು ಗುಣಮಟ್ಟದಲ್ಲಿ ಕೊಂಚ ಸುಧಾರಣೆ. ಈ ಬೆನ್ನಲ್ಲೇ 4 ಹಂತದ ನಿರ್ಬಂಧ ಸಡಿಲಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆ. ಕಟ್ಟಡ ನಿರ್ಮಾಣ, ಶಾಲೆಗಳ ಪುನರಾರಂಭಕ್ಕೆ ಅವಕಾಶ. ಮೇಕ್ ಇನ್ ಇಂಡಿಯಾ ಯೋಜನೆಗೆ ಪುಟಿನ್ ಮೆಚ್ಚುಗೆ. ಭಾರತದಲ್ಲಿ ಹೂಡಿಕೆ ಮಾಡುವುದಾಗಿ ರಷ್ಯಾ ಅಧ್ಯಕ್ಷ ಹೇಳಿಕೆ. ಉತ್ಪಾದನಾ ಕ್ಷೇತ್ರದಲ್ಲಿ ಮತ್ತಷ್ಟು ಬಂಡವಾಳ ಹೂಡಿಕೆ ಸಿದ್ಧವೆಂದ ಪುಟಿನ್. ನೋಟುಗಳಿಂದ ತನ್ನ ದೇಶ ಸ್ಥಾಪಕನನ್ನೇ ತೆಗೆದ ಬಾಂಗ್ಲಾದೇಶ. ಮಾಜಿ ಪ್ರಧಾನಿ ಶೇಖ್ ಹಸೀನಾ ತಂದೆ ಮುಜಿಬುರ್ ರೆಹಮಾನ್ ಚಿತ್ರ ತೆಗೆದ ಸರ್ಕಾರ. ಧಾರ್ಮಿಕ ರಚನೆ, ಬಾಂಗ್ಲಾ ಸಂಸ್ಕೃತಿ ಪ್ರತಿಬಿಂಬಿಸುವ ಚಿತ್ರ ಮುದ್ರಣಗೊಂಡು 6 ತಿಂಗಳಲ್ಲಿ ನೋಟ್ ಚಾಲ್ತಿಗೆ. ಕಪ್ಪೆ ವಿಷದಿಂದ ಸಾವನ್ನಪ್ಪಿದ್ದಾಳೆಂದಿದ್ದ ನಟಿ ದಿಢೀರ್ ಪ್ರತ್ಯಕ್ಷ. ನಾನು ಸಾವನ್ನಪ್ಪಿಲ್ಲ ಅಂತ ತಾನೇ ಮುಂದೆ ಬಂದ ಮೆಕ್ಸಿಕನ್ ನಟಿ ಮಾರ್ಸೆಲಾ. ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಶುದ್ಧೀಕರಣದ ಭಾಗವಾಗಿ ಕಪ್ಪೆ ಲೋಳೆಯನ್ನು ಮೈಮೇಲೆ ಹಾಕಿಕೊಂಡಿದ್ದ ನಟಿ. ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ನಿರ್ಮಾಪಕರ ವಿರುದ್ಧ ಎಫ್ಐಆರ್ಗೆ ತಡೆ. ಶೂಟಿಂಗ್ ಸೆಟ್ಗಾಗಿ ಯಾವುದೇ ಮರ ಕಡಿದಿಲ್ಲ ಅಂತ ಅರ್ಜಿದಾರರ ಪರ ವಾದ. ಈ ಬೆನ್ನಲ್ಲೇ ಅರಣ್ಯ ಕಾಯ್ದೆ ಉಲ್ಲಂಘನೆ ಅಡಿ ದಾಖಲಾಗಿದ್ದ ಎಫ್ಐಆರ್ಗೆ ತಡೆ. ಪಿಂಕ್ ಬಾಲ್ ಚಾಲೆಂಜ್ಗೆ ಟೀಮ್ ಇಂಡಿಯಾ ಸಿದ್ಧ. ಇಂದಿನಿಂದ ಅಡಿಲೇಡ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 2ನೇ ಟೆಸ್ಟ್.
ಹಗಲು ರಾತ್ರಿ ಮಾದರಿಯಲ್ಲಿ ನಡೆಯಲಿರುವ ಪಂದ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.